ಎಸ್ ಈ ಒಂದು ವಾರ್ ಏನು ನಡೀತಾ ಇದೆ, ಈ ವಾರ್ ಎಫೆಕ್ಟಿಂದ ದೇಶದಲ್ಲಿ ಗ್ಯಾಸ್ ಬೆಲೆ ಏರಿಕೆ ಕಂಡಿರ್ತಕ್ಕಂಥದ್ದು. ಬೆಳಗಾವಿಯಲ್ಲೂ ಕೂಡ ಈ ಒಂದು ಎಫೆಕ್ಟ್ ತಗುಲಿದೆ. ಬೆಳಗಾವಿಯಲ್ಲಿ ಗ್ಯಾಸ್ ಬೆಲೆ ಏರಿಕೆಯಿಂದ ಈಗ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. LPG ಬಳಕೆ ಗ್ಯಾಸ್ ಬೆಲೆ ಏರಿಕೆಯಿಂದ ಊಟ ತಿಂಡಿ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಗ್ಯಾಸ್ ಬೆಲೆ ಏರಿಕೆಯಿಂದ ಸಾಮಾನ್ಯ ನಾಗರಿಕರಿಗೆ ಹೊರೆ ಬಿದ್ದಿದೆ. ಗ್ಯಾಸ್ ಬೆಲೆ ಇಳಿಕೆ ಮಾಡಬೇಕು ಅಂತ ಹೋಟೆಲ್ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದಾರೆ. ಸರ್, ವಿಪರೀತ ರೇಟ್ ಜಂಪ್ ಆಗಿದೆ. ಈಗ ಸಿಲಿಂಡರ್ ಆಗಲಿ ಮತ್ತು ನಮ್ಮದು ತೈಲ ಬೆಲೆ ಆಗಲಿ ಸಿಕ್ಕಾಪಟ್ಟೆ ಜಂಪ್ ಆಗಿದೆ. ನಮಗೆ ಈಗ ಕಸ್ಟಮರ್ ಮೇಲೆ ನಮಗೆ ಇದರಿಂದ ನಾವು ಬೆಲೆ ಏರಬೇಕಾಗ್ತದೆ. ನಮಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿದೆ. ಕೆಲವೊಂದು ಈ ವಾರ ಎಲ್ಲ ಕಡೆ ವಾರ ಆಗಿರೋದ್ರಿಂದ ಈಗ ಎಲ್ಲ ರಫ್ತು ಆಗ್ತಾಯಿಲ್ಲ. ಯಾವುದು ಸಿಲಿಂಡರ್ ಆಗಲಿ ನಮ್ಮದು ಎಣ್ಣೆ ವಸ್ತು ಆಗಲಿ ಕೆಲವೊಂದು ವಸ್ತುಗಳು ರಫ್ತು ಆಗ್ತಾಯಿಲ್ಲ. ಎಲ್ಲ ಕಡೆ ವಾರ ಇರೋದ್ರಿಂದ ನಮ್ಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿದೆ. ನಮಗೆ ಏನಾಗಿದೆ, ಈ ರೇಟ್ ಭಾಳ ಜಂಪ್ ಆಗಿರೋದ್ರಿಂದ ನಾವು ವ್ಯಾಪಾರ ಮಾಡೋದು ಕಷ್ಟ ಆಗಿಬಿಟ್ಟಿದೆ. ಈಗ ಸಿಲಿಂಡ್ರ್ ಸಪ್ಲೈ ಸರಿ ಇಲ್ಲ, ಹೀಗಾಗಿ ನಾವು ಹೋಟೆಲ್ ಬಂದ್ ಮಾಡುವ ಪೊಸಿಷನ್ ಬಂದಿದೆ. ಈಗ ಆದಷ್ಟು ಇದು ಸ್ವಲ್ಪ ಕಡಿಮೆ ಆಗಿ ಏನಾದರೂ ಸಮಸ್ಯೆಗೆ ಬಗೆಹರಿಸ್ಬೇಕಂತೇಳಿ ನಾವು ಇಷ್ಟೆಲ್ಲ ಹೇಳಬೇಕಾದ್ರೆ ಸರ್